ಇತಿಹಾಸ, ರಹಸ್ಯ, ನೆರಳುಗಳೊಳಗೆ ಅಡಗಿರುವ ಕಥೆಗಳು. ಇದು ಕೇವಲ ವಿಷಯವಲ್ಲ, ಇದು M3 ಕ್ರಿಯೇಷನ್ಸ್. ಜಮಖಂಡಿ ಒಂದು ಕಾಲದಲ್ಲಿ ಭಾರತದ ರಾಜ ಸಂಸ್ಥಾನ, ಮರಾಠಾ ಸಾಮ್ರಾಜ್ಯದ ಹೆಮ್ಮೆ, ಬ್ರಿಟಿಷ್ ಕೂಡ ಗೌರವದಿಂದ ನೋಡಿದ ರಾಜ್ಯ. ಆದರೆ ಇಂದು ಅದೊಂದು ಮರೆತು ಹೋದ ಹೆಸರು. ಜಮಖಂಡಿ ಯಾರು ಮರೆಸಿದರು? ರಾಜ್ಯ ಹೇಗೆ ಕುಸಿತವಾಯಿತು? ಜಮಖಂಡಿ ರಾಜರ ಅಂತ್ಯ ಏನು? ಮತ್ತು ಇಂದಿನ ಜಮಖಂಡಿ ಯಾವ ಸ್ಥಿತಿಯಲ್ಲಿದೆ? ಇದು ಜಮಖಂಡಿ, ಒಂದು ಮರೆತ ರಾಜ ಸಂಸ್ಥಾನದ ಸಂಪೂರ್ಣ ಕಥೆ. ಜಮಖಂಡಿ ಎಂಬ ಹೆಸರು ಬರೋದು ಜಂಬುಕೇಶ್ವರ ದೇವಾಲಯದಿಂದ ಅಂತ ಒಂದು ಕಥೆ ಹೇಳುತ್ತದೆ. ಪೌರಾಣಿಕ ಕಥೆಗಳ ಪ್ರಕಾರ ಜಂಬು ಋಷಿ ಇಲ್ಲಿರುವ ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿದ್ದರು. ಅವರ ಹೆಸರೇ ಜಮ್. ಅದರ ಸುತ್ತ ಬೆಳೆದ ಭೂಮಿ ಖಂಡಿಯಾಯಿತು. ಮತ್ತೊಂದು ಕಥೆ ಹೇಳುತ್ತದೆ, ಈ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಜಾಂಬು ಅಂದರೆ ಜಾಮುನ್ ಕಾಡುಗಳು ತುಂಬಾ ದಟ್ಟವಾಗಿದ್ದವು. ಅದರ ಕಾರಣವೇ ಜಮಖಂಡಿ. ಇದು ಕೇವಲ ಒಂದು ಪಟ್ಟಣವಲ್ಲ, ಇದು ಧ್ಯಾನ, ಶಕ್ತಿ ಮತ್ತು ಸಂಸ್ಕೃತಿಯ ಭೂಮಿ. ಇತಿಹಾಸದ ದಾಖಲೆಗಳು ಹೇಳುತ್ತವೆ, ಜಮಖಂಡಿ ಇತಿಹಾಸ ಕನಿಷ್ಠ 900 ವರ್ಷಕ್ಕೂ ಹಳೆಯದು. ಕಲ್ಯಾಣಿ ಚಾಲುಕ್ಯ ಕಾಲಘಟ್ಟದಲ್ಲಿ ಇಲ್ಲಿ ದೇವಾಲಯಗಳು, ಶಾಸನಗಳು ಮತ್ತು ವ್ಯಾಪಾರ ಮಾರ್ಗಗಳಿತ್ತು. ಜಮಖಂಡಿ ಒಂದು ಸಾಮಾನ್ಯ ಊರಲ್ಲ, ಇದು ರಾಜಕೀಯ, ಧಾರ್ಮಿಕ ಮತ್ತು ತಾಂತ್ರಿಕ ಕೇಂದ್ರವಾಗಿತ್ತು. 1811 ಈ ವರ್ಷ ಜಮಖಂಡಿಯ ಭಾಗ್ಯ ಬದಲಾಗಿದೆ. ಶ್ರೀಮಂತ್ ಗೋಪಾಲರಾವ್ ಪಟವರ್ಧನ್ ಜಮಖಂಡಿ ಸಂಸ್ಥಾನವನ್ನು ಸ್ಥಾಪಿಸಿದರು. ಪಟವರ್ಧನ್ಗಳು ಯಾರು? ಅವರು ಚಿತ್ಪವನ್ ಬ್ರಾಹ್ಮಿಣ್ಸ್, ಆದರೆ ಕೇವಲ ಪುರೋಹಿತರಲ್ಲ. ಅವರು ಪೇಶ್ವಾಗಳ ಅತ್ಯಂತ ನಂಬಿಕೆಯ ಸೇನಾಧಿಪತಿಗಳು. ಯುದ್ಧದಲ್ಲಿ ತೋರಿಸಿದ ಧೈರ್ಯಕ್ಕೆ ಜಮಖಂಡಿ, ಮಿರಾಜ್ ಮತ್ತು ಸಂಗ್ಲಿ ಎಂಬ ಜಾಗೀರುಗಳು ಅವರಿಗೆ ದೊರಕಿದವು. ಇಲ್ಲಿಂದ ಜಮಖಂಡಿ ಒಂದು ಮರಾಠಾ ಪ್ರಿನ್ಸ್ಲಿ ಸ್ಟೇಟ್ ಆಯಿತು. ಗೋಪಾಲರಾವ್ ನಂತರ ರಾಮಚಂದ್ರರಾವ್ ಗೋಪಾಲರಾವ್ ಅಂದರೆ ಅಪ್ಪಾ ಸಾಹೇಬ್ ಅಧಿಕಾರಕ್ಕೆ ಬಂದರು. ಅವರು ಜಮಖಂಡಿಯನ್ನು ಒಂದು ಮಾಡರ್ನ್ ಸ್ಟೇಟ್ ಆಗಿ ರೂಪಿಸಿದರು. ಅವರು ರಾಜಧಾನಿಯನ್ನು ರಾಮತೀರ್ಥ್ ಹಿಲ್ ಸ್ಟೇಷನ್ಗೆ ಸ್ಥಳಾಂತರಿಸಿದರು. ಅಲ್ಲಿ ನಿರ್ಮಾಣವಾಯಿತು ಪಟವರ್ಧನ್ ರಾಯಲ್ ಪ್ಯಾಲೇಸ್. ಈ ಅರಮನೆ ಕೇವಲ ಕಟ್ಟಡವಲ್ಲ, ಅದು ಶಕ್ತಿ, ಅಧಿಕಾರ ಮತ್ತು ಸಂಸ್ಕೃತಿಯ ಪ್ರತೀಕ. ಜಮಖಂಡಿ ಬ್ರಿಟಿಷ್ ಬಾಂಬೆ ಪ್ರೆಸಿಡೆನ್ಸಿ ಅಡಿಯಲ್ಲಿದ್ದರೂ ಅತ್ಯಂತ ಗೌರವ ಪಡೆದ ರಾಜ್ಯವಾಗಿತ್ತು. 1857 ಭಾರತ ಉರಿಯುತ್ತಿದ್ದ ಕಾಲ. ಜಮಖಂಡಿಯಲ್ಲೂ ಒಬ್ಬ ಮರೆತ ಯೋಧ ಎದ್ದು ಬಂದ. ಅವನ ಹೆಸರು ಚಟ್ಟು ಸಿಂಗ್ ರಾಜ್ಪೂತ್. ಅವನು ಜಮಖಂಡಿ ಸೇನೆಯ ಕಮಾಂಡೆಂಟ್. ಬ್ರಿಟಿಷ್ ವಿರುದ್ಧ ರಹಸ್ಯವಾಗಿ ರೆಬೆಲಿಯನ್ ನಡೆಸಲು ಪ್ರಯತ್ನಿಸಿದ. ಅವನು ಸೋತ. ಅವನನ್ನು ಬ್ರಿಟಿಷ್ ಸರ್ಕಾರ ಎಕ್ಸಿಕ್ಯೂಟ್ ಮಾಡಿತು. ಆದರೆ ಅವನ ಬಲಿದಾನದಿಂದ ಜಮಖಂಡಿ ರಾಜ ಮೇಲೆ ದೇಶದ್ರೋಹದ ಆರೋಪ ಬೀಳಲಿಲ್ಲ. ಇತಿಹಾಸ ಅವನ ಹೆಸರನ್ನು ಮರೆತಿದೆ, ಆದರೆ ಜಮಖಂಡಿ ಉಳಿದಿದೆ. ಪರಶುರಾಮರಾವ್ ಭಾವ್ಸಾಹೇಬ್ ಪಟವರ್ಧನ್ ವರ್ಲ್ಡ್ ವಾರ್ I ಸಮಯದಲ್ಲಿ ಇಂಡಿಯನ್ ಆರ್ಮಿಗೆ ಬೆಂಬಲ ನೀಡಿದರು. ಅವರ ಸೇವೆಗೆ ಬ್ರಿಟಿಷ್ ಸರ್ಕಾರ ಜಮಖಂಡಿಯನ್ನು ಲಾಯಲ್ ಸ್ಟೇಟ್ ಎಂದು ಗುರುತಿಸಿತು. ಒಂದು ಕಾಲದಲ್ಲಿ ಜಮಖಂಡಿ ಆರ್ಥಿಕವಾಗಿ, ಸೈನಿಕವಾಗಿ ಮತ್ತು ಆಡಳಿತದಲ್ಲಿ ಅತ್ಯಂತ ಬಲಿಷ್ಠವಾಗಿತ್ತು. 1948 ಭಾರತ ಹೊಸ ರಾಷ್ಟ್ರವಾಗಿ ಹುಟ್ಟಿತು. ಜಮಖಂಡಿ ಭಾರತದೊಂದಿಗೆ ಮರ್ಜಾದ ಮೊದಲ ಪ್ರಿನ್ಸ್ಲಿ ಸ್ಟೇಟ್. ಈ ಮರ್ಜರ್ಗೆ ಕೆಲವು ಷರತ್ತುಗಳಿತ್ತು. ಜಮಖಂಡಿ ಒಂದು ಡಿಸ್ಟ್ರಿಕ್ಟ್ ಆಗಬೇಕು, ಬಾಗಲ್ಕೋಟ್ ಕುಡಚಿ ರೈಲ್ವೆ ಲೈನ್ ನಿರ್ಮಾಣವಾಗಬೇಕು. ಆದರೆ ಇತಿಹಾಸ ಹೇಳಲ್ಲ ಈ ವಾಗ್ದಾನಗಳು ಎಷ್ಟು ನೆರವೇರಿದವು ಅಂತ. ರಾಜರು ಹೋದರು, ಸಂಸ್ಥಾನ ಮುಗಿತು, ಆಡಳಿತ ಶಕ್ತಿ ಹೋಯಿತು, ರಾಯಲ್ ಪ್ಯಾಟ್ರನೇಜ್ ನಿಂತು ಹೋಯಿತು, ಉದ್ಯಮಗಳು ಬೇರೆ ಕಡೆಗೆ ಸಾಗಿದವು. ಒಂದು ಕಾಲದಲ್ಲಿ ವ್ಯಾಲ್ಯೂಡ್ ಸ್ಟೇಟ್ ಆಗಿದ್ದ ಜಮಖಂಡಿ ಇಂದು ಒಂದು ಸ್ಟ್ರಗ್ಲಿಂಗ್ ಸಬ್ ಡಿವಿಷನ್ ಆಯಿತು. ಇದು ಸೋಲಲ್ಲ, ಇದು ನಿರ್ಲಕ್ಷ್ಯ. ಇಂದು ಜಮಖಂಡಿ ಬಾಗಲ್ಕೋಟ್ ಜಿಲ್ಲೆಯ ಪ್ರಮುಖ ಸಬ್ ಡಿವಿಷನ್. ಶುಗರ್ ಫ್ಯಾಕ್ಟರಿಗಳು, ಜಾಗ್ರಿ ಕ್ರೇಡ್ ಮತ್ತು ಎಜುಕೇಷನ್ ಹಬ್. ಇದೇ ಜಮಖಂಡಿ ಭಾರತಕ್ಕೆ ಕೊಟ್ಟ ಮಹಾನ್ ವ್ಯಕ್ತಿಗಳು. ಬಿ.ಡಿ. ಜಟ್ಟಿ, ವೈಸ್ ಪ್ರೆಸಿಡೆಂಟ್ ಮತ್ತು ಆಕ್ಟಿಂಗ್ ಪ್ರೆಸಿಡೆಂಟ್. ಗುರುದೇವ್ ಆರ್.ಡಿ. ರಾನಡೆ, ತತ್ವಜ್ಞಾನಿ ಮತ್ತು ಸಂತ. ಡಾಕ್ಟರ್ ಎಂ.ಸಿ. ಮೋದಿ,
ವಿಶ್ವ ಪ್ರಸಿದ್ಧ ನೇತ್ರವೈದ್ಯ. ಜಮಖಂಡಿ ಮರೆತಿಲ್ಲ, ಅದನ್ನು ಮರೆಸಲಾಗಿದೆ. ಇದು ಜಮಖಂಡಿ, ಒಂದು ಕಾಲದಲ್ಲಿ ರಾಜ ಸಂಸ್ಥಾನ, ಇಂದು ಸಾಮಾನ್ಯ ಪಟ್ಟಣ. ಆದರೆ ಇತಿಹಾಸವನ್ನು ನೆನಪಿಸಿಕೊಂಡ ದಿನ ಜಮಖಂಡಿ ಮತ್ತೆ ಎದ್ದು ನಿಲ್ಲುತ್ತದೆ. ಹಿಸ್ಟ್ರಿ ನೆವರ್ ಡೈಸ್, ಇಟ್ ಓನ್ಲಿ ವೇಟ್ಸ್ ಟು ಬಿ ರಿಮೆಂಬರ್ಡ್. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇನ್ನೂ ಇಂಥ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪೂರವ್ M3 ಕ್ರಿಯೇಷನ್ಸ್. ಈ ವಿಡಿಯೋ ಶೈಕ್ಷಣಿಕ ಮತ್ತು ಐತಿಹಾಸಿಕ ಉದ್ದೇಶಗಳಿಗಾಗಿ ಮಾತ್ರ. ನಮ್ಮ ಪ್ರಯತ್ನ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಕಡೆಯಿಂದ ಯಾವುದೇ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ.